ಮುತ್ತಪ್ಪರಾಯ್ ಪುತ್ರ ರಿಕ್ಕಿ ರಾಯ್ ಮೇಲೆ ಗುಂಡಿನ ದಾಳಿಯಾಗಿತ್ತು. ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಜೊತೆಗೆ ಪೊಲೀಸರು ಅವರ ಹೇಳಿಕೆಯನ್ನು ಕೂಡ ಇವತ್ತು ದಾಖಲಿಸಿಕೊಂಡಿದ್ದಾರೆ. ಹಾಗಿದ್ದಾಗ ಈ ಗುಂಡಿನ ದಾಳಿಯನ್ನು ಮಾಡಿದಂಥವ್ರು ಯಾರು? ರಿಕ್ಕಿ ಮೇಲೆಯೇ ಈಗ ಡೌಟ್ ಬರೋಕೆ ಕಾರಣ ಏನು? ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಪ್ರಕರಣ. ಮುತ್ತಪ್ಪರಾಯ್ ಮಗನ ಹತ್ಯೆಗೆ ಯತ್ನ ವಿಫಲ ನಡೆದಿದೆ. ಅದು ವಿಫಲ ಆಗಿದೆ. ಹತ್ಯೆಗೆ ಪ್ರಯತ್ನ ಏನು ಪಟ್ಟಿದ್ದಾರೆ ಅದು ವಿಫಲವಾಗೋಗ್ಬಿಟ್ಟಿದೆ. ಚಾಲಕ ಬಸವರಾಜ್ ಮತ್ತು ಗನ್ಮ್ಯಾನ್ ರಾಜ್ಪಾಲ್ಗೆ ಈಗ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ನೇರವಾಗಿ ರಿಕ್ಕಿ ಮೇಲೇನೆ ಡೌಟ್ ಬರ್ತಾ ಇದೆ ಅಂತಂದ್ರೆ, ಗುಂಡು ಬಿದ್ದಿರುವಂಥ ಪೊಸಿಷನ್ನು, ಜೊತೆಗೆ ಇವ್ರಿಗೆ ಮೂಗಿಗೆ ಬಿದ್ದಿರುವಂಥ ಪೊಸಿಷನ್ನು, ಜೊತೆಗೆ ಕೈನ ಹಿಂಬದಿಯಲ್ಲಿ ಬಿದ್ದಿರುವಂಥ ಏಟು ಹೇಗೆ ಬೀಳಕ್ಕೆ ಸಾಧ್ಯ ಇದು ಅನ್ನುವಂಥದ್ದು ಈಗ ಕ್ರೈಮ್ ಸೀನ್ ಅನ್ನು ನೋಡಿದಾಗ ಗೊತ್ತಾಗುತ್ತೆ. ಅದು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ. ಅದರ ಜೊತೆಗೆ ಇಮ್ಮಿಡಿಯೇಟ್ ಆಗಿ ದಾಳಿ ನಡೆದ ತಕ್ಷಣ ಅವ್ರು ಕಂಪ್ಲೇಂಟ್ ಕೊಡುವಂಥದ್ದು ನೇರವಾಗಿ ಮುತ್ತಪ್ಪರಾಯ್ ಅವರ ಎರಡನೇ ಪತ್ನಿಯ ಮೇಲೆ, ಜೊತೆಗೆ ಇನ್ಮೂರು ಜೊತೆ 4 ಜನರ ಹೆಸರನ್ನು ಹೇಳಿಬಿಡ್ತಾರೆ. ಹಂಗೆ ಹೇಗೆ ಹೇಳಕ್ಕೆ ಸಾಧ್ಯ ಆಗತ್ತೆ? ಇಂಟೆನ್ಷನ್ ಇಟ್ಕೊಂಡು ಈ ಥರ ಏನಾದರೂ ಮಾಡಿದಾರಾ? ಹಲವು ರೀತಿಯಾಗಿ ಅನುಮಾನ ಬರುತ್ತೆ. ಏನು ಅಂತಂದರೆ, ತಾವೇ ಈ ರೀತಿಯಾಗಿ ಮಾಡಿಸ್ಕೊಂಡ್ಬಿಟ್ಟು ಈ ಪ್ರಕರಣಗಳನ್ನು ಅವ್ರ ಮೇಲೆ ಕೇಸನ್ನು ಹಾಕುವಂಥ ಪ್ರಯತ್ನಗಳು ಹಿಂದೆ ಅನೇಕ ಸ್ಟೋರಿಗಳನ್ನು ನೋಡಿದ್ದೀವಿ. ಇಲ್ಲೂ ಆ ರೀತಿಯಾಗಿ ಇದೆಯಾ ಅನ್ನೋ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಕೆಲವೊಂದಿಷ್ಟು ಬೆಳವಣಿಗೆಗಳು. ಯಾಕೆ ಅನುಮಾನ ಬರ್ತಾ ಇದೆ? ಏನು ಹೇಳ್ತಾ ಇದೆ ಪೊಲೀಸರ ಪ್ರಾಥಮಿಕ ತನಿಖೆ? ಅದರ ಡೀಟೇಲ್ ವರದಿ ಇಲ್ಲಿದೆ ನೋಡಿ. ಭೂಗತ ಲೋಕದ ಮಾಜಿ ದೊರೆ ಮಗನ ಹತ್ಯೆಗೆ ಸ್ಕೆಚ್. ರಿಕ್ಕಿ ರೈ ಹೇಳಿಕೆ ದಾಖಲಿಸಿದ ಬಿಡದಿ ಪೊಲೀಸರು. ಚಿಕ್ಕಮ್ಮ ಸೇರಿ 4 ವಿರುದ್ಧವೇ ರಿಕ್ಕಿ ಅನುಮಾನ. ಅಂಡರ್ ವರ್ಲ್ಡ್ ನ ಮಾಜಿ ಡಾನ್, ಒಂದು ಕಾಲದಲ್ಲಿ ಮೆರೆದು ಹವಾ ಮೇಂಟೈನ್ ಮಾಡಿ ಕಾಲದ ಕರೆಗೆ ಓಗೊಟ್ಟು ಭೂಲೋಕವನ್ನು ತ್ಯಜಿಸಿರುವ ಮುತ್ತಪ್ಪ ರೈ ಪುತ್ರನ ಟೈಮ್ ಚೆನ್ನಾಗಿದೆ ಅನ್ಸುತ್ತೆ. ಮಿಡ್ ನೈಟ್ ನಲ್ಲಿ ನಡೆದ ಶೂಟೌಟ್ ನಲ್ಲಿ ರಿಕ್ಕಿ ರೈ ಬಚಾವಾಗಿದ್ದಾನೆ. ಮಧ್ಯರಾತ್ರಿಲಿ ಬಿಡದಿಯ ಮನೆ ಬಳಿ ಫೈರಿಂಗ್ ನಡೆದಿದ್ದು ರಾಜ್ಯದಲ್ಲಿ ಮತ್ತೆ ಭೂಗತ ಲೋಕದ ಸದ್ದು ಮಾರ್ಧನಿಸಿದೆ. ಗುಂಡಿನ ದಾಳಿಯಲ್ಲಿ ಗಾಯಗೊಂಡಿರುವ ರಿಕ್ಕಿ ರಾಯ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಶೂಟೌಟ್ ಸಂಬಂಧ ಬಿಡದಿ ಪೊಲೀಸರು ಆಸ್ಪತ್ರೆಯಲ್ಲಿ ರಿಕ್ಕಿ ರಾಯ್ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ. ಎಫ್ಐಆರ್ನಲ್ಲಿ ಉಲ್ಲೇಖಿಸಿರುವ ಅಂಶಗಳನ್ನೇ ಹೇಳಿಕೆಯಲ್ಲಿ ರಿಕ್ಕಿ ರೈ ದಾಖಲಿಸಿದ್ದು ರಾಕೇಶ್ ಮಲ್ಲಿ, ಚಿಕ್ಕಮ್ಮ ಅನುರಾಧ ರೈ ಸೇರಿ 4 ವಿರುದ್ಧವೇ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ರಿಕ್ಕಿ ರೈ ಹೇಳಿಕೆ ಏನು ಅಂತ ತೋರಿಸ್ತೀವಿ ನೋಡಿ. ರಿಕ್ಕಿ ರೈ ಹೇಳಿಕೆ ದಾಖಲು. ಜಮೀನು ವಿವಾದದ ಸಂಬಂಧ ಕೋರ್ಟ್ ಕೇಸ್ ಇತ್ತು, ಹಾಗಾಗಿ ರಷ್ಯಾದಿಂದ ಬೆಂಗಳೂರಿಗೆ ಬಂದಿದೆ. ಸದಾಶಿವನಗರ ಬಿಡದಿ ಮನೆಯಲ್ಲಿ ಉಳಿದುಕೊಳ್ತಿದ್ದೆ. ಶುಕ್ರವಾರ ಸಂಜೆ ಸದಾಶಿವನಗರದಿಂದ ಬಿಡದಿ ಮನೆಗೆ ಹೋಗಿದ್ದೆ. ರಾತ್ರಿ ವಾಪಸ್ ಬರುವಾಗ ನನ್ನ ಕಾರಿನ ಮೇಲೆ ಫೈರ್ ಆಗಿದೆ. ಡ್ರೈವರ್ ಹಾಗೂ ಆಪ್ತರದ್ದೆಲ್ಲ ಒಂದೇ ಹೇಳಿಕೆ. ರಿಕ್ಕಿ ರೈ ನಡವಳಿಕೆ ಮೇಲೆ ಪೊಲೀಸರ ಅನುಮಾನ. ಈ ನಡುವೆ ರಿಕ್ಕಿ ರೈ ಹತ್ಯೆಯ ಯತ್ನದ ಪ್ರಕರಣದಲ್ಲಿ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ರಿಕ್ಕಿ ಹತ್ಯೆಯ ಸಂಚಿನ ಹಿಂದೆ ಮುತ್ತಪ್ಪ ರೈ ಎರಡನೇ ಪತ್ನಿ ಕೈವಾಡದ ಶಂಕೆ ದಟ್ಟವಾಗಿರೋದ್ರ ಜೊತೆಗೆ ರಿಕ್ಕಿ ರಾಯ್ ಡ್ರೈವರ್ ಬಸವರಾಜು ಹಾಗೂ ಆಪ್ತರು ಒಂದೇ ಹೇಳಿಕೆ ಕೊಡ್ತಿದ್ದಾರೆ. ನಮಗೇನು ಗೊತ್ತಿಲ್ಲ, ಜೋರಾಗಿ ಶಬ್ದ ಕೇಳ್ಬಂತು, ತಕ್ಷಣ ಬಕ್ಕೊಂಡೆ. ಯಾರು ಶೂಟ್ ಮಾಡಿದ್ದು, ಎಲ್ಲಿಂದ ಶೂಟ್ ಮಾಡಿದ್ದು ಗೊತ್ತಾಗ್ತಿಲ್ಲ ಅಂತ ಹೇಳಿದ್ದಾರೆ. ಎಲ್ಲರದ್ದು ಕೂಡ ಒಂದೇ ರೀತಿಯ ಹೇಳಿಕೆ ಹಾಗೂ ರಿಕ್ಕಿ ರೈ ನಡವಳಿಕೆ ಮೇಲೂ ಕೂಡ ಪೊಲೀಸರಿಗೆ ಡೌಟ್ ಶುರುವಾಗಿದೆ. ಫಾರ್ಮ್ ಹೌಸ್ ತಲಾಶ್, ತನಿಖೆ ತೀವ್ರ, ಹಲವರ ವಿಚಾರಣೆ, ಇಂಚಿಂಚು ಶೋಧ. ಬಿಡದಿ ಪೊಲೀಸರು ವಿಶೇಷ ತಂಡವನ್ನು ರಚಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ತನಿಖೆಯಲ್ಲಿ ಜಿಲ್ಲೆಯ ಎಲ್ಲಾ ಇನ್ಸ್ಪೆಕ್ಟರ್ಗಳ ಬಳಕೆ ಮಾಡಿಕೊಳ್ಳಲಾಗಿದೆ. ಒಬ್ಬೊಬ್ಬ ಇನ್ಸ್ಪೆಕ್ಟರ್ಗೆ ಒಂದೊಂದು ಜವಾಬ್ದಾರಿ ಕೊಡಲಾಗಿದೆ. ರಾಮನಗರದ ಎಸ್ಪಿ ಶ್ರೀನಿವಾಸ್ ಗೌಡ ಖುದ್ದು ನಿಗಾ ವಹಿಸಿದ್ದಾರೆ. ಟವರ್ ಲೊಕೇಶನ್, ಕಾಲ್ ಡೀಟೇಲ್ಸ್, ಸಿಸಿಟಿವಿಗಳ ಜಾಡನ್ನ ಹಿಡಿದಿದ್ದಾರೆ. ಮುತ್ತಪ್ಪ ರೈ ಫಾರ್ಮ್ ಹೌಸ್ನಲ್ಲಿ ಶ್ವಾನದಳದಿಂದ ಪರಿಶೀಲನೆ ನಡೆಸಿದ್ದಾರೆ. ಮೆಟಲ್ ಡಿಟೆಕ್ಟರ್ ಮೂಲಕ ಇಂಚಿಂಚು ತಪಾಸಣೆ ನಡೆಸಿದ್ದಾರೆ. ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಿದ್ದ 7 ಜನರ ವಿಚಾರಣೆಯಾಗಿದೆ. ರಿಕ್ಕಿ ಮೇಲೆ 2 ಸುತ್ತು ಫೈರಿಂಗ್ ಆಗಿತ್ತು. ನಿನ್ನೆ ಒಂದೇ ಗುಂಡಿನ ಕಾಟ್ರೇಜ್ ಪತ್ತೆಯಾಗಿತ್ತು. ಈಗ ಮತ್ತೊಂದು ಗುಂಡಿನ ಕಾಟ್ರೇಜ್ಗಾಗಿ ಸರ್ಚಿಂಗ್ ಆಗಿದೆ. ಇನ್ನು ಸ್ಥಳದಲ್ಲಿ ಸಿಕ್ಕಿದ್ದ ಬೇಸಿಕ್ ಮೊಬೈಲ್ನಲ್ಲಿ ಸಿಮ್ ಇರಲಿಲ್ಲ. ಕಣ್ಣಲ್ಲಿ ಕಣ್ಣಿಟ್ಟು ಗನ್ ಹಿಡ್ಕೊಂಡು ಸರ್ಪಗಾವಲು. ರಿಕ್ಕಿ ರೈ ಸೆಕ್ಯೂರಿಟಿಯ ಎಕ್ಸ್ಕ್ಲೂಸಿವ್ ವಿಡಿಯೋ. ಹೌದು, 100 ಕೋಟಿ ಆಸ್ತಿ, ಊರು ತುಂಬೆಲ್ಲ ಶತ್ರುಗಳನ್ನ ಇಟ್ಕೊಂಡು ರಿಕ್ಕಿ ರೈ ಸದಾ ಸೆಕ್ಯೂರಿಟಿಯ ಸರ್ಪಗಾವಲಿನಲ್ಲಿರ್ತಿದ್ರು. ರಿಕ್ಕಿ ರೈ ಸೆಕ್ಯೂರಿಟಿಯ ಎಕ್ಸ್ಕ್ಲೂಸಿವ್ ವಿಡಿಯೋ ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ರಿಕ್ಕಿ ರೈ ಸೆಕ್ಯೂರಿಟಿ ಹೇಗಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಒಟ್ನಲ್ಲಿ ಭೂಗತ ಲೋಕದ ಮಾಜಿ ದೊರೆಯ ಮಗನ ಮೇಲಿನ ಫೈರಿಂಗ್ ಹಿಂದಿರೋದು ಚಿಕ್ಕಮ್ಮನ ಆಸ್ತಿ ಕಲಹದಿಂದಲೇ ಕೊಲೆ ಯತ್ನ ನಡೀತಾ ಅನ್ನುವಂತಹ ಅನುಮಾನ ಇದ್ರೂ ಪೊಲೀಸರ ತನಿಖೆಯಿಂದಷ್ಟೇ ಸತ್ಯಾಸತ್ಯತೆ ಹೊರಬರಬೇಕಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.